ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಯುವ ಜನತೆಯ ಜನ್ಸಿ ಹೋರಾಟ ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ಅದು ಮುಕ್ತಾಯ ಆಯಿತು. ಕಾರಣ ಅವರ ಗುರಿ ಸಾಧನೆ ಆಯಿತು. ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಮುಖ್ಯ ಬೇಡಿಕೆಯಾಗಿತ್ತು. ಅದನ್ನ ಕೇಂದ್ರ ಸರ್ಕಾರ ನಿಭಾಯಿಸಿದೆ ಅಥವಾ ನೆರವೇರಿಸಿಕೊಟ್ಟಿದೆ. ಬೇರೆ ದಾರಿ ಇರಲಿಲ್ಲ. ಮಂಡಿಯೂರಿ ಯುವ ಜನತೆಯ ಮುಂದೆ, ಜನ್ಸಿಯ ಮುಂದೆ ಮೋದಿ ಸರ್ಕಾರ ಮಂಡಿಯೂರಿ ರಾಜೀನಾಮೆಯನ್ನ ಕೊಡೋ ಮೂಲಕ ಆ ಹೋರಾಟಕ್ಕೆ ಜಯ ಸಿಕ್ತು. ಆದರೆ ಆ ಹೋರಾಟದ ಭಾಗವಾಗಿ ಬಿಹಾರದಲ್ಲಿ ಹೋರಾಟ ನಡೀತಿತ್ತಲ್ಲ, ಅದು ಬೇರೆ ರೀತಿಯ ಸ್ವರೂಪ ಪಡ್ಕೊಂಡು ಮುಂದುವರಿತಾನೆ ಇದೆ. ಈಗ 4ನೇ ದಿನ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ವಿದ್ಯಾರ್ಥಿಗಳು, ಯುವ ಜನತೆ, ಜನ್ಸಿ ಬೀದಿಗೆ ಬಂದು ಸರ್ಕಾರದ ವಿರುದ್ಧ, ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟವನ್ನ ಮುಂದುವರಿಸಿದೆ. ಯಾವ ಮಟ್ಟಕ್ಕೆ ಹೋಗಿದೆ ಅಲ್ಲಿ ಅಂದ್ರೆ, ಮಕ್ಕಳ ವಿರುದ್ಧ, ವಿದ್ಯಾರ್ಥಿಗಳ ವಿರುದ್ಧ ಅಲ್ಲಿನ ಪೊಲೀಸರು AK-47 ನಿಂದ ಫೈರ್ ಮಾಡಿದ್ದಾರೆ. AK-47 ನಿಂದ ಫೈರ್ ಮಾಡುವಂತಹ ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ. ಅದು ಒಂದು ಕಡೆ ಆದರೆ, ಈ ಹೋರಾಟದಿಂದ ಅಲ್ಲಿನ ಯುವ ಜನತೆ ಬಿಜೆಪಿಯ ವಿರುದ್ಧ ತೀವ್ರವಾಗಿ ಆಕ್ರೋಶಿತರಾಗಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ಬಿಜೆಪಿ ಬಾವುಟ ಕಂಡ್ರೆ ಸಾಕು, ಅದು ಕಾರು, ಬೈಕು, ಗಾಡಿ, ಬಸ್ಸು ಏನಾಗಿದ್ರು ಸರಿ, ಅದರ ಮೇಲೆ ಹಲ್ಲೆ ಆಗ್ತಿದೆ, ದಾಳಿ ಆಗ್ತಿದೆ. ಅದರಲ್ಲಿರುವ ವ್ಯಕ್ತಿಗಳ ಮೇಲೆ ಹಲ್ಲೆ ಆಗ್ತಿದೆ. ಅದು MLA ಆಗಿದ್ದರೂ ಸಹ ಹಿಟ್ಟಾಡಿಸಿಕೊಂಡು ಹೊಡಿತಾ ಇದ್ದಾರೆ. ಇದರ ನಡುವೆ ಅಲ್ಲೊಂದು ಮುಖ್ಯವಾದ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲೇಬೇಕು. ಗೆಲ್ಲದೆ ಹೋದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮಾನ ಮರ್ಯಾದೆ ಹರಾಜಿಗೆ ಹೋಗುತ್ತೆ. ಯಾಕೆ ಅಂತ ವಿವರಿಸ್ತೀನಿ. ಯಾವ ಸೀಟ್ ಅದು, ಯಾಕಷ್ಟು ಇಂಪಾರ್ಟೆಂಟು, ಅದನ್ನು ಸಹ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಇಡೀ ಎಲ್ಲ ಆ ಒಂದು ಗಲಾಟೆಗಳೇನು ನಡೀತಾ ಇದೆ, ಅಲ್ಲಿ ಹೋರಾಟ ಏನು ನಡೀತಾ ಇದೆ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ನಲ್ಲಿ ಹೋರಾಟ ಮುಗೀತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯ್ತು. ಮೋದಿ ಸರ್ಕಾರ ಮಂಡಿಯೂರ್ತು. ಎಲ್ಲ ಆಯ್ತು. ಜಂತರ್ ಮಂತರ್ ಖಾಲಿ ಆಯ್ತು. ಆದರೆ ಜಂತರ್ ಮಂತರ್ ಹೋರಾಟದ ಭಾಗವಾಗಿ, ಅದರಿಂದ ಪ್ರೇರೇಪಿತರಾಗಿ ಎಲ್ಲ ರಾಜ್ಯಗಳು, ಆಯಾ ರಾಜ್ಯಗಳ ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇತ್ತಲ್ಲ, ಅದರ ಭಾಗವಾಗಿ ಬಿಹಾರದಲ್ಲೂ ಸಹ ಪ್ರತಿಭಟನೆಗಳಾಯ್ತು. ಬಿಹಾರದಲ್ಲಿ ಪಟ್ನಾದಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಸಂದರ್ಭದಲ್ಲಿ ಯುವ ಜನತೆ, ನಾವು ಇಡೀ ದೇಶದ ಯುವ ಜನತೆಗಿಂತ ಭಿನ್ನ, ನಾವೇ ಡಿಫರೆಂಟ್ ಜೆನ್ಸಿ ಅಂತ ಬೇರೆ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ರು. ಹೋರಾಟವನ್ನ ಭಿನ್ನ ರೀತಿಯಲ್ಲಿ ಮಾಡುವ ಮೂಲಕ, ಅಂದ್ರೆ ನಾವು ಯಾವುದಕ್ಕೂ ಹೆದರೋದಿಲ್ಲ ಅಂತ. ಜಲಫಿರಂಗಿ ಬಳಸ್ತೀರಾ, ಅಶ್ರುವಾಯು ಬಳಸ್ತೀರಾ, ಲಾಠಿ ಚಾರ್ಜ್ ಮಾಡ್ತೀರಾ, ಬ್ಯಾರಿಕೇಡ್ಗಳನ್ನ ಹಾಕ್ತೀರಾ, ನಮ್ಮ ಮೇಲೆ ಏನ್ ಬೇಕಾದ್ರೂ ಮಾಡಿ, ನಾವು ತಗ್ಗಲ್ಲ ಬಗ್ಗಲ್ಲ, ಅದನ್ನ ನಾವು ತಮಾಷೆಯಾಗಿ ಸ್ವೀಕರಿಸ್ತೀವಿ ಅನ್ನೋ ರೀತಿಯಲ್ಲಿ ಪೊಲೀಸರೇ ದಂಗು ಬಡಿದು ಹೋಗುವ ಹಾಗೆ ಅಲ್ಲಿನ ಪ್ರತಿಭಟನೆಗಳನ್ನ ಅಲ್ಲಿನ ಯುವ ಜನತೆ ವಿತೌಟ್ ಲೀಡರ್ಶಿಪ್, ಯಾವುದೇ ನಾಯಕತ್ವ ಇಲ್ಲದೆ ನಿಭಾಯಿಸಿದ್ರು. ಬ್ಯಾರಿಕೇಡ್ ಹಾಕಿರೋ ಬ್ಯಾರಿಕೇಡ್ಗಳನ್ನ ಎತ್ಕೊಂಡು ಓಡ್ ಹೋದ್ರು. ಜಲಫಿರಂಗಿ ಅದನ್ನ ಬಳಸಿದ್ರೆ ಡ್ರೈನ್ ಡ್ಯಾನ್ಸ್ ಮಾಡ್ತಾ ಇದ್ರು. ಅಶ್ರುವಾಯು ಸಿಡಿಸಿ ಅಂತ ಇವರೇ ಹೋಗಿ ಪೊಲೀಸ್ ಹತ್ರ ಕೇಳ್ತಾ ಇದ್ರು. ಏರ್ಪಾಟ್ ಮಾಡಿಲ್ವಾ ಅಶ್ರುವಾಯುಗೆ, ಏನ್ ಏರ್ಪಾಟ್ರಿ ಮಾಡಿದಿರಿ ನೀವು ಅಂತ ಪೊಲೀಸರನ್ನ ಕಿಂಡಲ್ ಮಾಡ್ತಿದ್ರು. ಕೆಲವರು ಅಶ್ರುವಾಯು ಹೇಗಿರುತ್ತೆ ಅಂತ ಫೀಲ್ ಮಾಡ್ಕೊಳ್ಳೋದಕ್ಕೆ ಅವರೇ ಹೊಗೆ ಒಳಗಡೆ ಹೋಗಿ ಹೊರಗಡೆ ಬಂದುವು. ಇಷ್ಟೇನಾ ಇದು ಅಂತೆಲ್ಲ ಹೇಳುವಂತ ವಿಡಿಯೋಗಳು ಬಂದವು. ತಮಾಷೆಯಾಗೇ ಇತ್ತು. ಆದ್ರೆ ತೀವ್ರ ಎಚ್ಚರಿಕೆಯನ್ನ ಅಲ್ಲಿನ ಯುವ ಜನತೆ ಕೊಡ್ತಾ ಇದ್ರು. ಬಿಹಾರಿಗಳು ಅಂದ್ರೆ ಸುಮ್ನೆ ಅಲ್ಲ, ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ತೋರಿಸ್ತಿದ್ರು. ಜಂತರ್ ಮಂತರ್ನ ಏನು ಹೋರಾಟ ಮುಗಿದ ತಕ್ಷಣ ಬಿಹಾರಲ್ಲೂ ಮುಗಿಯುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಅದು ಆಗಿಲ್ಲ. ಬಿಹಾರದಲ್ಲಿ, ಅದರಲ್ಲೂ ಪಟ್ನಾದಲ್ಲಿ ಪ್ರತಿಭಟನೆಗಳು ಮುಂದುವರಿತಾ ಇದೆ. ಅಲ್ಲಿನ ಯುವ ಜನತೆ ನೀಟ್ ಪೇಪರ್ ಲೀಕ್ ಮಾತ್ರ ಅಲ್ಲ, ನಿರುದ್ಯೋಗ ಸಮಸ್ಯೆ, ಶಿಕ್ಷಣ ವ್ಯವಸ್ಥೆಯ ವಿರುದ್ಧ, ಅಲ್ಲಿನ ಕ್ವಾಲಿಟಿಯ ವಿರುದ್ಧ, ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮುಂದುವರಿಸ್ತಾ ಇದೆ. ಯಾವ ಮಟ್ಟಕ್ಕೆ ಮುಂದುವರಿಸ್ತಾ ಇದೆ ಅಂದ್ರೆ, ಜಂತರ್ ಮಂತರ್ನಲ್ಲಿ ಲಾಠಿಗಳನ್ನ ಬಳಸಲಾಗಿತ್ತು, ಪ್ಯಾಲೆಟ್ ಗನ್ಸ್ ಅನ್ನ ಬಳಸಲಾಗಿತ್ತು, ಜಲಫಿರಂಗಿ ಬಳಸಲಾಗಿತ್ತು, ಅಶ್ರುವಾಯು ಬಳಸಲಾಗಿತ್ತು. ಅದೆಲ್ಲವನ್ನೂ ಸಹ ಬಿಹಾರದಲ್ಲೂ ಬಳಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳಿದಾವೆ. ಅಂತಹ ವಿಡಿಯೋಗಳು ಹೊರಗಡೆ ಬರ್ತಿದ್ದಾವೆ. ಅದರ ಜೊತೆಗೆ ಅಲ್ಲಿದ್ದಂತಹ ಒಬ್ಬ ಪೊಲೀಸ್ AK-47 ತಗೊಂಡು, AK-47 ಗಡಿಯಲ್ಲಿ ಗಡಿಯಲ್ಲಿ ಗುಂಡು ಹಾರಿಸಬೇಕಾದಂತಹ ಬಂದೂಕದು, ಅದನ್ನ ಬಳಸಿ ವಿದ್ಯಾರ್ಥಿಗಳನ್ನ ಬೆದರಿಸುವ, ಅವರ ಕಡೆ ಶೂಟ್ ಮಾಡುವ ವಿಡಿಯೋ ಬಂದಿದೆ.
ಆ ವಿಡಿಯೋ ಬಂದ ತಕ್ಷಣನೇ ಬಿಹಾರದ ಸರ್ಕಾರ ಪ್ಲಸ್ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ ಇವರೆಲ್ಲ ಇಲ್ಲ 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 ಹಾಗಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, AK-47 ಆಕ್ಟ್ ಬಳಸ್ತೀವಿ ಮಕ್ಕಳ ವಿರುದ್ಧ, ವಿದ್ಯಾರ್ಥಿಗಳ ವಿರುದ್ಧ ಅಂತ ಅಂದ್ರು. ಬಟ್ ಆ ನಂತರ ವೆರಿಫೈ ಮಾಡಿದ್ರೆ ಆ ವಿಡಿಯೋ ನಿಜ ಹೌದು. ಬಿಹಾರದಲ್ಲಿ ಮಕ್ಕಳ ವಿರುದ್ಧ AK-47 ಬಳಸಿದ್ರು. ಅದನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳೇ ಒಪ್ಪಿಕೊಂಡ ಹಾಗೆ ಆ ಪೊಲೀಸನ್ನ ಈಗ ಅಮಾನತುಗೊಳಿಸಿದ್ದಾರೆ. ಆ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ್ದಾರೆ. AK-47 ತಗೊಂಡು ಗುಂಡು ಹಾರಿಸ್ತಾ ಇದ್ದಂತಹ ಪೊಲೀಸ್ ಅಮಾನತಾಗಿದ್ದಾನೆ. ಅಲ್ಲಿಗೆ AK-47 ಬಳಸಿದ್ದು ನಿಜ ಅಂತ ಆಯ್ತು. ಹಾಗಾದ್ರೆ ಯಾಕೆ ಅಷ್ಟು ಪೊಲೀಸರು ದೊಡ್ಡ ಬಲ ಪ್ರಯೋಗಕ್ಕೆ ಮುಂದಾಗಿದ್ದಾರೆ? ಎರಡು ಕಾರಣ. ಒಂದು, ಬಿಜೆಪಿ ಯಾವುದೇ ಪ್ರತಿರೋಧವನ್ನ, ಪ್ರತಿಭಟನೆಯನ್ನ ಸಹಿಸಿಕೊಳ್ಳೋದಿಲ್ಲ. ಅವರ ಪ್ರಕಾರ ಎಲ್ರೂ ಬಾಯಿ ಮುಚ್ಕೊಂಡಿರ್ಬೇಕು, ಅವ್ರು ಏನು ಹೇಳಿದ್ರು ಕೇಳಬೇಕು, ಏನು ಮಾಡಿದ್ರು ಮಾಡಿಸ್ಕೊಳ್ಬೇಕು. ಬಟ್ ಯುವ ಜನತೆ ಈಗ ಆ ಮೂಡಲ್ಲಿಲ್ಲ. ಜಂತರ್ ಮಂತರ್ ಹೋರಾಟದ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಸರ್ಕಾರಗಳ ಮಾತು ನಾವು ಕೇಳಲ್ಲ, ನಮ್ಮ ಮಾತು ಸರ್ಕಾರ ಕೇಳಬೇಕು ಅಂತ ಯುವ ಜನತೆ ಪಟ್ಟು ಹಿಡಿತಾ ಇದೆ. ಅದರಲ್ಲೂ ಬಿಹಾರದ ಯುವ ಜನತೆ ಅದನ್ನ ತುಂಬಾ ಗಂಭೀರವಾಗಿ ಹೇಳಕ್ಕೂ ಹೊರಟಿದೆ. ಹಾಗಾಗಿ ಈಗೋ ಹರ್ಟ್ ಆಯ್ತಲ್ಲ ಬಿಹಾರ ಸರ್ಕಾರದ, ಅಲ್ಲೂ ಬಿಜೆಪಿ ಸರ್ಕಾರ ಇರೋದಲ್ವಾ, ಆ ಒಂದು ಈಗೋ ಹರ್ಟ್ ಆಗಿದ್ದ ಕಾರಣಕ್ಕಾಗಿ ಅಲ್ಲಿನ ಯುವ ಜನತೆಯ ವಿರುದ್ಧ ಪೊಲೀಸರು ಈ ಮಟ್ಟಕ್ಕೆ ಕ್ರೌರ್ಯಕ್ಕೆ ಇಳಿದಿದ್ದಾರೆ. ಇನ್ನು ಪೊಲೀಸರು ಆ ಕೆಲಸ ಮಾಡ್ತಿದ್ರೆ ಯುವ ಜನತೆ ಸಹ ಸೆಡ್ಡು ಹೊಡೆದು ನಿಂತಿದ್ದಾರೆ. ಬಿಜೆಪಿಗರಿಗೆ ಕೇಡುಗಾಲ ಬಂದಿದೆ. ಅಲ್ಲಿ ಬಿಜೆಪಿಯ ಸ್ಟಿಕ್ಕರು, ಬ್ಯಾನರು, ಬಾವುಟ ಇನ್ನೇನೋ ಕಂಡ್ರೆ ಸಾಕು, ಅದು ಯಾವ ವಾಹನ ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಬೈಕು, ಬಸ್ಸು, ಲಾರಿ ಏನೇ ಆಗಿರ್ಲಿ, ಅದನ್ನ ತಡೆದು ನಿಲ್ಲಿಸಿ ಅದರಲ್ಲಿರುವ ವ್ಯಕ್ತಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಅಂತಹದ್ದು 2-3 ದೊಡ್ಡ ಘಟನೆಗಳು ನಡೆದಿದೆ. ಬಿಹಾರದ ಎಂ ಎಲ್ ಎ ಯಾರು, ರೋಹಿತ್ ಪಾಂಡೆ ಅನ್ನುವಂತಹ MLA ಬಿಜೆಪಿಯ ಗೂಟಾಗಿ ಬಾವುಟ ಹಾಕೊಂಡಿರ್ತಾರಲ್ಲ ಚಿಕ್ಕದು, ಅದು ಹಾಕೊಂಡು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಯುವ ಜನತೆಯ ನಡುವೆ ಹೋಗುವಂತಹ ಸನ್ನಿವೇಶ ಎದುರಾಯ್ತು. ನಿಲ್ಲಿಸ್ಕೊಂಡ್ಬಿಟ್ರು. ನಿಲ್ಲಿಸ್ಕೊಂಡ ತಕ್ಷಣ MLA ತಾನು ಏನೋ ದೊಡ್ಡ ಡಾನ್ ಲಾರ್ಡ್ ಲಬಕ್ ದಾಸ್ ಅನ್ನೋ ರೀತಿಯಲ್ಲಿ ಹೊರಗಡೆ ಬಂದು ಯುವ ಜನತೆಯ ಮೇಲೆ ಆವಾಸ ಹಾಕೋದಕ್ಕೆ ಶುರು ಮಾಡ್ತಾನೆ. ಬಟ್ ಆ ಯುವ ಜನತೆ ಒಂದು ಬಾರಿ ಒಬ್ಬ ಕಾಲರ್ ಹಿಡ್ಕೊಂಡ, ಅಲ್ಲಿಗೆ MLAಗೆ ಗೊತ್ತಾಯ್ತು ಇವತ್ತು ನಾನು ಬದುಕುಳಿದ್ರೆ ನನಗೆ 100 ವರ್ಷ ಆಯಸ್ಸು ಅಂತ. ಓಡ್ತಾನೆ ಇವರು ಹಿಂದೆ ಹೋಗಿ ಪಟ ಪಟ ಅಂತ ಹೊಡಿತಾನೆ ಇರ್ತಾರೆ, ಅಥವಾ ಓಡಿ ಹೋಗಿ ಒಂದು ಗೋಡೌನ್ ನಲ್ಲಿ ಬಚ್ಚಿಟ್ಕೊಂಡು ಜೀವ ಉಳಿಸ್ಕೊಳ್ತಾನೆ MLA ರೋಹಿತ್ ಪಾಂಡೆ. ಅಷ್ಟು ಆಕ್ರೋಶ ಇರೋದು. ಇನ್ನು ಯಾವುದೋ RSS ಅಥವಾ ಬಿಜೆಪಿಯವರು ಯಾರೋ ಈ ಪ್ರತಿಭಟನೆಗಳ ನಡುವೆ ಹಿಂಸಾಚಾರ ಹೆಚ್ಚಿಸೋದಕ್ಕೋ ಅಥವಾ ನಾವು ದೊಡ್ಡ ಡಾನುಗಳು ಅಂತ ತೋರಿಸ್ಕೊಳ್ಳೋದಕ್ಕೋ ಗೊತ್ತಿಲ್ಲ, ಒಂದು ಬೈಕಲ್ಲಿ ಇಬ್ಬರು ಹುಡುಗರನ್ನ ಅವ್ರನ್ನ ಹೇಗೆ ದುಡ್ಡು ಕೊಟ್ಟು ಕಳಿಸಿದ್ರು, ಪ್ರೇರೇಪಿಸಿ ಕಳಿಸಿದ್ರು, ಬ್ರೈನ್ ವಾಶ್ ಕಳಿಸಿದ್ರು ಗೊತ್ತಿಲ್ಲ, ದೊಡ್ಡ ಬಿಜೆಪಿ ಬಾವುಟ ಕೊಟ್ಟು ಕಳಿಸ್ಬಿಟ್ರು. ಆ ಬಾವುಟ ಹಿಡ್ಕೊಂಡು ಆ ಬೈಕ್ ಪಾಸ್ ಆಗಿದ್ದೆ ತಡ ಹಿಡ್ಕೊಂಡು ಹೊಡೆದಿದ್ದಾರೆ ಅವರಿಬ್ಬರಿಗೂ. ಅಂದ್ರೆ ಜನ, ಆ ಯುವ ಜನತೆ, ಆ ಜನ್ಸಿ ಹಿಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಕೊನೆಗೆ ಪೊಲೀಸರು ಬಂದು ಅವರನ್ನ ಬಿಡಿಸ್ಕೊಳ್ಳೋಷ್ಟೊತ್ತಿಗೆ ಅವ್ರಿಗೆ ಸರಿಯಾದಂತಹ ಪೆಟ್ಟುಗಳು ಬಿದ್ದಿತ್ತು. ಮುಖಾಮುಖಿ ಕಿತ್ತು ಹೋಗಿ ಹೊಡೆದಿದ್ದಾರೆ. ಇದೇ ರೀತಿ ಎಲ್ಲಿ ಬಿಜೆಪಿ ಆಫೀಸ್ ಕಂಡ್ರು, ಎಲ್ಲಿ ಬಿಜೆಪಿ ಬಾವುಟ ಕಂಡ್ರು ಕಲ್ಲು ಹೊಡೆಯೋದು, ಅವ್ರನ್ನ ಹಿಡ್ಕೊಂಡು ಹೊಡೆಯೋದು, ಅವ್ರ ಮೇಲೆ ದೌರ್ಜನ್ಯ ಅಥವಾ ಇನ್ನೇನೋ ನಡೆಸುವಂತಹದ್ದು ನಡೀತಾ ಇದೆ ಬಿಹಾರದಲ್ಲಿ. ನಿಲ್ತಾನೆ ಇಲ್ಲ. ಇದರ ನಡುವೆ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಮಾನ ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಿಹಾರದಲ್ಲಿದೆ, ಪಟ್ನಾದಲ್ಲೇ ಇದೆ. ಪಟ್ನಾದಲ್ಲಿರುವಂತಹ ಬಾಂಕಿಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಗಳಿದಾವೆ. ಬಾಂಕಿಪುರ್ ಕ್ಷೇತ್ರ ತುಂಬಾ VIP ದೊಡ್ಡ ಕ್ಷೇತ್ರ, ಅದು ಬಿಜೆಪಿಗೆ ಭದ್ರಕೋಟೆ ಬಿಜೆಪಿದು, ಮತ್ತು ಅದನ್ನ ಗೆಲ್ಲಲೇಬೇಕು. ಸೋತ್ರೆ ಮಾನ ಮರ್ಯಾದೆ ಹರಾಜಿಗೆ ಹೋಗುತ್ತೆ. ಯಾಕೆ ಅಂತಂದ್ರೆ ಆ ಕ್ಷೇತ್ರ ಖಾಲಿಯಾಗಿರೋದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜೀನಾಮೆ ಕೊಟ್ಟ ಕಾರಣಕ್ಕೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷನ ಸ್ಥಾನಕ್ಕೆ ಹೋದ ಮೇಲೆ ಜಿಜಿಬಿ MLA ಆಗಿದ್ರೆ ಚೆನ್ನಾಗಿರಲ್ಲ ಅಂತ ಬಿಜೆಪಿಯವರಿಗೆ ಒಂದು ಯೋಚನೆ ಬಂತು. ಹಾಗಾಗಿ ನಿತಿನ್ ನಬೀನ್ನ ರಾಜ್ಯಸಭೆ ಕಳಿಸ್ಬಿಟ್ರು. MLA ಬೇಡ, ನೀವು MP ಆಗಿರಿ, ದೇಶದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರೋದ್ರಿಂದ ನೀವು ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತ MLA ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದ್ರು. ಅಲ್ಲೀಗ ಉಪಚುನಾವಣೆ ಇದೆ. ಅಲ್ಲಿ ಆರಂಭದಲ್ಲಿ ನಿತಿನ್ ನಬೀನ್ ಕ್ಲೋಸ್ ಏಡ್, ನಿತಿನ್ ನಬೀನ್ಗೆ ಅಧಿಕಾರ ಕೊಟ್ಟು ನೀನೇ ಒಂದು ಕ್ಯಾಂಡಿಡೇಟ್ ಅನ್ನ ಚೂಸ್ ಮಾಡು ಅಂತ ಬಿಟ್ಟಿದ್ರು.
ಅವರು ಒಂದು ಕ್ಯಾಂಡಿಡೇಟ್ ಅನ್ನ ಚೂಸ್ ಮಾಡಿದ್ರು. ಆ ಕ್ಯಾಂಡಿಡೇಟ್ ಹೆಸರು ಅಭಿಷೇಕ್ ಕುಮಾರ್ ಅಲಿಯಾಸ್ ಬಂಟಿ ಕುಮಾರ್ ಅಂತ. ಆ ಕ್ಯಾಂಡಿಡೇಟ್ ನಾಮಿನೇಷನ್ ಹಾಕಿದ ಮಾರನೇ ದಿನ ಹೋಗಿ ನಾಮಿನೇಷನ್ ವಾಪಸ್ ಪಡ್ಕೊಳ್ಬೇಕಾಯ್ತು. ಯಾಕೆ ಅಂದ್ರೆ ಅಮಿತ್ ಶಾಗೆ ರಿಪೋರ್ಟ್ ಹೋಯ್ತು, ಈ ಕ್ಯಾಂಡಿಡೇಟ್ ಮೇಲೆ ಸಿಕ್ಕಾಪಟ್ಟೆ ಆಪಾದನೆಗಳಿದಾವೆ, ಈ ಕ್ಯಾಂಡಿಡೇಟ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ, ವೇಸ್ಟ್ ಕ್ಯಾಂಡಿಡೇಟ್, ಕಿತ್ತು ಬಿಸಾಕ್ಬೇಕು. ಹೇಗೋ ಅವರ ಪುಣ್ಯಕ್ಕೆ ಇನ್ನೂ ನಾಮಿನೇಷನ್ ದಿನಾಂಕ ಉಳಿದಿತ್ತು. ಆ ನಂತರ ನಿತಿನ್ ನಬೀನ್ ಆಯ್ಕೆ ಮಾಡಿದ ಈ ಬಂಟಿ ಕುಮಾರ್ನ ವಾಪಸ್ ತೆಗೆಸಿ ನಾಮಿನೇಷನ್ ಅನ್ನ ಹೊಸದಾಗಿ ನೀರಜ್ ಕುಮಾರ್ ಸಿನ್ಹಾ ಅನ್ನುವ ವ್ಯಕ್ತಿ ಕಡೆಯಿಂದ ನಾಮಿನೇಷನ್ ಹಾಕ್ತಿದ್ದಾರೆ. ಈಗ ನೀರಜ್ ಕುಮಾರ್ ಸಿನ್ಹಾ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ. ಇನ್ನು ವಿಪಕ್ಷದ ಕಡೆಯಿಂದ RJD ಕಡೆಯಿಂದಲೂ ಹಾಕಿದ್ದಾರೆ. ಆದ್ರೆ ಮುಖ್ಯವಾಗಿ ಬಂದಿರುವ ವಿಪಕ್ಷದ ಕಡೆಯಿಂದ ಅಭ್ಯರ್ಥಿ ಯಾರು ಗೊತ್ತಾ? ಪ್ರಶಾಂತ್ ಕಿಶೋರ್ ಸ್ವತಃ ಮೊದಲ ಬಾರಿಗೆ ಮೊನ್ನೆ ಬಿಹಾರದ ವಿಧಾನಸಭಾ ಚುನಾವಣೆಗಳಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಆದರೆ ಈಗ ಈ ಸೀಟಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರ ಬಳಿ ಬಿಜೆಪಿಯ ಈ ಹಿಂದಿನ ಕ್ಯಾಂಡಿಡೇಟ್ ಇದ್ರಲ್ಲ, ಅಭಿಷೇಕ್ ಕುಮಾರ್ ಅಲಿಯಾಸ್ ಬಂಟಿ ಕುಮಾರ್, ಅವರ ವಿರುದ್ಧ ಸಿಕ್ಕಾಪಟ್ಟೆ ದಾಖಲೆಗಳಿತ್ತು ಅನ್ನೋ ಕಾರಣಕ್ಕೆ ಅವ್ರ ನಾಮಿನೇಷನ್ ಅನ್ನು ವಾಪಸ್ ಕಿತ್ಕೊಂಡಿದ್ದು. ಈಗ ಹೊಸದಾಗಿ ಬಂದಿರುವ ನೀರಜ್ ಕುಮಾರ್ ಸಿನ್ಹಾ ವಿರುದ್ಧ ಅದೇ ಇವರು ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಜನ್ ಸ್ವರಾಜ್ ಪಕ್ಷ ಈಗ RJDಗಿಂತ ಪ್ರಬಲವಾಗಿ ಬಿಜೆಪಿಗೆ ವಿರೋಧಿಯಾಗಿದೆ. ಈ ಉಪಚುನಾವಣೆ ನಡೀತಿರ್ಬೇಕಾದ್ರೆ, ತನ್ನ ಮಾನ ಉಳಿಸ್ಕೊಳ್ಬೇಕಾದಂತಹ ಸನ್ನಿವೇಶ ಬಿಜೆಪಿಗೆ ಇರಬೇಕಾದ್ರೆ, ಅದರ ನಡುವೆ ಅದೇ ಪಟ್ನಾದಲ್ಲಿ ಈಗ ಯುವ ಜನತೆಯ ಜೆನ್ಸಿಯ ಈ ಹೋರಾಟ ನಡೀತಾ ಇದೆಯಲ್ಲ, ಬಿಜೆಪಿಯನ್ನ ಕಂಡ್ರೆ ಹಲ್ಲೆ ನಡೆಸುವಂತಹಷ್ಟು ಕೋಪ ಜೆನ್ಸಿಯಲ್ಲಿದೆಯಲ್ಲ, ಅದು ಬಿಜೆಪಿ ಹೈಕಮಾಂಡ್ಗೆ, ನಿತಿನ್ ನಬೀನ್ಗೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ಮತ್ತು ಬಿಹಾರದ ರಾಜಕಾರಣಿಗಳಿಗೆ, ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ಗೆ ನಡುಕ ಹುಟ್ಟಿಸಿದೆ. ಬಿಜೆಪಿಯ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಸೋಲಿನ ಭಯ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಕ್ಷೇತ್ರದಲ್ಲಿ, ಈ ಬಾಂಕಿಪುರ ಅನ್ನುವಂತಹ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆಯಲ್ಲ, ಅಲ್ಲಿ ಅರ್ಧಕ್ಕರ್ಧ ಜೆನ್ಸಿ ಮತದಾರರೇ ಇರೋದು. ಅಲ್ಲಿ ಟೋಟಲ್ ಇರೋದು 3,79,000 ಮತದಾರರು. ಅದರಲ್ಲಿ 1,35,000 ಜೆನ್ಸಿ ವಯಸ್ಸಿನ ಮತದಾರರಿದ್ದಾರೆ. ಅಂದ್ರೆ 18, 19ರಿಂದ ಹಿಡಿದು 30 ವರ್ಷದ ಮತದಾರರಿದ್ದಾರೆ. ಸೊ ಈ ಪ್ರತಿಭಟನೆಗಳು, ಈ ವಿರೋಧ, ಈ ಹಲ್ಲೆಗಳ ನಡುವೆ ಬಿಜೆಪಿಗೆ ಸೋಲಾಗುವ ಸಾಧ್ಯತೆ ಇದೆ ಅನ್ನೋದು ಬಿಜೆಪಿಯ ಆತಂಕ ಈಗ. ಸೊ ಅಲ್ಲಿಗೆ ಪ್ರಶಾಂತ್ ಕಿಶೋರ್ ಈಗ ಬಹಳ ಪ್ರಬಲ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಸೊ ಆ ಆತಂಕ ಬಿಜೆಪಿಯನ್ನು ಕಾಡ್ತಾ ಇದೆ. ಸೊ ಇದಿಷ್ಟು ಬಿಹಾರದ ಪಟ್ನಾದಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟಗಳು ನಿಂತ ನಂತರವೂ ಸಹ ಹೇಗೆ ಹೋರಾಟಗಳು ಮುಂದುವರಿತಾ ಇದೆ, ಹೋರಾಟ ಮುಂದುವರಿದು ಅದು ಹಿಂಸಾ ರೂಪವನ್ನು ಪಡೀತಾ ಇದೆ. ವಿದ್ಯಾರ್ಥಿಗಳು, ಜೆನ್ಸಿ ಪೊಲೀಸರ ವಿರುದ್ಧ, ಸರ್ಕಾರದ ವಿರುದ್ಧ ಸೆಟೆದು ನಿಂತಿದ್ದಾರೆ ಮತ್ತು ಪೊಲೀಸರು AK-47 ಬಳಸ್ತಾ ಇರುವಂತಹ ಕ್ರೂರವಾದಂತಹ ಸುದ್ದಿ ಅಲ್ಲಿಂದ ಬರ್ತಿರೋದು. ಪ್ಲಸ್ ಅದರ ನಡುವೆ ಈ ಉಪಚುನಾವಣೆ ಅಲ್ಲಿ ಬಿಜೆಪಿಗೆ ಇರುವಂತಹ ಆತಂಕ, ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.